ಹಾಯ್ ಹಲೋ ನಮಸ್ತೆ, ಇದು ನಿಮ್ಮ ಪ್ರೀತಿ ಹುಡುಗ ಶಕೀರ್ ಅಹಮದ್ ಮಾತಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಗೊತ್ತಿದ್ದಂಗೆ ಫ್ರೆಂಡ್ಸ್, ನಾನು ಪ್ರಾಣಿ ಪ್ರೇಮಿ ಅಂತ ಎಲ್ಲರೂ ಗೊತ್ತಿದೆ. ನನ್ನ ಮನೆಯಲ್ಲಿ ಒಂದು ಮೊಲಾನು ಸಾಕಿದ್ದೀನಿ, ಹಾಗೆ ಕೋಳಿ, ಆಮೇಲೆ ಬಾತ್ಕೋಳಿನೂ ಕೂಡ ಸಾಕಿದ್ದೀನಿ. ಸೊ ಮನೆಗೆ ಡಾಗ್ ಕೂಡ ಸಾಕ್ಬೇಕಂತಿದ್ದೀನಿ. ಸೊ ಇಲ್ಲಿ ನಾನು ಬಂದಿರೋದು ಗ್ರೀನ್ ಆಪಲ್ ಅಪಾರ್ಟ್ಮೆಂಟ್ ಎದುರುಗಡೆ ಇರೋ ಅನ್ಕಂಡೀಷನಲ್ ಸ್ಟೋರಲ್ಲಿ. ಸೊ ಇವರು ನಮ್ಮ ಸಹೋದ್ಯೋಗಿ ಆಗಿದ್ರು, ಈಗ ಸ್ವಂತಾಗಿ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈಗ ಇಲ್ಲೇ ಬಂದಿದ್ದೀವಿ. ಸೊ ಇರೊಂದು ಪೆಟ್ ಸ್ಟೋರ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ಬರ್ರಿ ಎಕ್ಸ್ಪ್ಲೋರ್ ಮಾಡೋಣ. ನಮ್ದು 3 ಬ್ರಾಂಚ್ ಇದೆ ಅನ್ಕಂಡೀಷನಲ್ ದಿ ಪೆಟ್ ಸ್ಟೋರ್ ಅಂತ. ಸೊ ಒಂದು ಬ್ರಾಂಚ್ ಬಂದು ದಾಸರಳ್ಳಿ ಮೈನ್ ರೋಡ್ ಅಲ್ಲಿ ಇದೆ, ಇನ್ನೊಂದು ಬಂದು ಗ್ರೀನ್ ಆಪಲ್ ಅಪಾರ್ಟ್ಮೆಂಟ್ ಮೈನ್ ರೋಡ್ ಅಲ್ಲಿ ಇದೆ. ಗ್ರೀನ್ ಆಪಲ್ ಅಪಾರ್ಟ್ಮೆಂಟ್. ಹೌದು ಹೌದು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮ್ಗೆ ಖುಷಿ ಆಗ್ತಿದೆ. ಇಂಡಿಪೆಂಡೆನ್ಸ್ ಡೇ ದಿವಸ ನೀವು ಬಂದು ಬ್ಲಾಗ್ ಮಾಡ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ನೀವು ಬಂದಿರೋದು ಬಂದು ಅನ್ಕಂಡೀಷನಲ್ ದಿ ಪೆಟ್ ಸ್ಟೋರ್ ಅಂತ. ಹೌದು. ನಮ್ದು ಟೋಟಲಿ 3 ಬ್ರಾಂಚಸ್ ಇದೆ. ಸೊ ನಾವು ಈ ಶಾಪ್ ನ ಓಪನ್ ಮಾಡಬೇಕು ಅಂತಂದ್ರೆ ಮೈನ್ ರೀಸನ್ ಬಂದು ಇವ್ರಿಬ್ರೆ. ಸೊ ಇವರಿಂದ ನಾವೇನ್ ಮಾಡಿದ್ವಿ, ಶಾಪ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಒಬ್ಬ ಬಂದು ಪಾಪು ಅಂತ, ಒಬ್ಬ ಬಂದು ಸ್ವೀಟಿ ಅಂತ. ಸ್ವೀಟಿ, ಹೌದು, ಇವರಿಬ್ರೆ. ಸೊ ಇವರಿಬ್ರಿಂದ ಸೊ ಪೆಟ್ಸ್ ನ ಹೆಂಗ್ ನೋಡ್ಕೋಬೇಕು, ಏನು ಪ್ರತಿಯೊಂದು ನಾವು ತಿಳ್ಕೊಂಡು ಆದ್ಮೇಲೆ ಕರೆಕ್ಟ್ ಅವರೇ ನಮಗೆ ಇನ್ಸ್ಪಿರೇಷನ್. ಒಂದು ಪೆಟ್ ನ ಲವ್ ಮಾಡಬೇಕು, ಇನ್ನೊಂದು ಲೈಕ್ ಪೆಟ್ ನ ಹೆಂಗ್ ಕೇರ್ ಮಾಡಬೇಕು, ಅವರಿಂದ ನಾವು ತಿಳ್ಕೊಂಡು ಈಗ ಅದಕ್ಕೆ ಪೆಟ್ ಪೇರೆಂಟ್ಸ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ಡೀಟೇಲ್ಸ್ ನ ಇನ್ಫಾರ್ಮೇಶನ್ ಕೊಡಬೇಕು ಅನ್ನೋದೇ ಒಂದು ಮೋಟೋ ಆಗಿ ನಾನು ನಿಮ್ಮನ್ನು ಕರೆಸಿ ನಾನು ಲಾಗ್ ಮಾಡಿಸ್ತಾ ಇರೋ ಉದ್ದೇಶ. ರೀಸನ್ ಏನೋ, ಇಂಡಿಪೆಂಡೆನ್ಸ್ ಡೇ ದಿವಸ ನಾನು ಮಾಡೋ ಒಂದು ವಿಡಿಯೋ ಲಾಗ್ ಬಂದು ಏನು ಅಂದರೆ, ನಮಗೆ ಹೇಗೆ ಸ್ವತಂತ್ರ ಬಂದು ನಮಗೆ ಬದುಕಬೇಕು ಅಂತ ಹಕ್ಕಿದೆಯೋ, ಪೆಟ್ಸು ಕೂಡ ಅದೇ ಥರ ಸ್ವತಂತ್ರ ಇದೆ. ಸೊ ಈಗ ಏನಾಗ್ತಿದೆ, ಯೂಶ್ವಲಿ ನಮಗೆ ಬರ್ತಾ ಇರೋಂಥ ರೀಸೆಂಟಾಗಿ ಪೆಟ್ಸ್ನ ತೊಗೊಳ್ತಿದ್ದಾರೆ, ಸಾಕ್ಕೊಳಕ್ಕೆ ಆಗ್ತಿಲ್ಲ. ಲೈಕ್ ಅವರು ಶೋಕಿಗೆ ತೊಗೊಂಡು ಸಾಕ್ಕೊಳ್ತಿದ್ದಾರೆ, ಅದು ಕರೆಕ್ಟ್ ಅಲ್ಲ. ಸೊ ಇಟ್ಸ್ ಲೈಕ್ ಅ ಕಮಿಟ್ಮೆಂಟ್. ನಾವು ಏನು ಕಮಿಟ್ಮೆಂಟ್ ಅಂತ ಮಾಡ್ಕೊಳ್ತೀವಿ, ಆ ಕಮಿಟ್ಮೆಂಟ್ ಅಂತ ಹೆಂಗೆ ನಾವು ನಿಭಾಯಿಸ್ತೀವಿ, ಅದೇ ಥರ ಪೆಟ್ಸ್ನ ಕೂಡ ನಿಭಾಯಿಸ್ಬೇಕು. ಸೊ ಪೆಟ್ಸ್ನ ತಗೊಂಡು ರೋಡಿಗೆ ಬಿಟ್ಟು ಅದು ಗಾಡಿ ಆಕ್ಸಿಡೆಂಟ್ ಆಗಿ ಸಮ್ವೇರ್ ಏನೋ ಒಂದು ಆಗಿ, ವಿ ಹ್ಯಾವ್ ಅ ಲೈವ್ ಎಕ್ಸಾಂಪಲ್. ನಮ್ಮಲ್ಲೇ ಒಂದು ಪೆಟ್ ಇದೆ. ಸೊ ಆ ಪೆಟ್ ಏನಾಗಿದೆ, ಈಗ ತಗೊಬಂದು ಬಿಟ್ಬಿಟ್ಟಿದ್ದಾರೆ. ಸೊ ಅದನ್ನು ನೋಡ್ಕೊಳಕ್ಕೆ ಯಾರೂ ಇಲ್ಲ. ಸೊ ನೋಡ್ಕೊಳಕ್ಕೆ ಯಾರೂ ಇಲ್ಲ, ಟ್ರೀಟ್ಮೆಂಟ್ ಕೊಡೋಕೆ ಯಾರೂ ಇಲ್ಲ. ಸೊ ಅದು ಏನಾಗಿದೆ ಅಂದರೆ, ಇಂಜೂರ್ ಆಗಿಬಿಟ್ಟು ಕಿವಿಯೆಲ್ಲ ಪ್ರಾಬ್ಲಮ್ ಆಗಿದೆ. ಸೊ ಅದು ಏನಾಗುತ್ತೆ ಅಂತಂದರೆ, ಆ ಥರ ಮಾಡೋದು ಬೇಡ, ಅದು ತಪ್ಪು. ಹೌದು. ಸೊ ಹಾಗಾಗಿ ನಾನೇನು ಹೇಳ್ತೀನಿ ಅಂತಂದರೆ, ಪೆಟ್ಸ್ನ ನೀವು ಲವ್ ಮಾಡ್ತಿದ್ದೀರಾ, ನಿಮ್ಮ ಕಮಿಟ್ಮೆಂಟ್ಸ್ ಇದೆಯಾ? ಸೊ ಆ ಕಮಿಟ್ಮೆಂಟ್ ಜೊತೆಗೆ ಇದು ಒಂದು ಕಮಿಟ್ಮೆಂಟ್. ಹೌದು. ಸೊ ಮನೇಲಿ ಒಂದು ಮಗುನ ಯಾವ ತರ ಪರ್ಸನಲಿ ಫೀಲ್ ದಟ್ ಸಮ್ವೇರ್ ನಾ ಈಗ ಮನೇಲಿ ಮೊಲಾಸ್ ಆಗಿದೆ. ಇಟ್ಸ್ ಬಿನ್ ಆಲ್ಮೋಸ್ಟ್ 5 months. ಕರೆಕ್ಟ್. ಫಸ್ಟ್ ಟೈಮ್ ಐ ಹ್ಯಾಡ್ ಟೇಕನ್ ಮೈ ರ್ಯಾಬಿಟ್ಸ್ ಫಾರ್ ವ್ಯಾಕ್ಸಿನೇಷನ್. ಅಲ್ಲಿ ಹೋಗಿದ್ದೆ, ಒಬ್ರು ಸೀನಿಯರ್ ಸಿಟಿಸನ್ ಸಿಕ್ಕಿದ್ರು, ಅವರು ಪೆಟ್ ಡಾಗಿ ಜೊತೆ ಅವ್ರು ಬಂದಿದ್ರು. ಸೊ ನಾನು ಹೇಳಿದೆ ಐ ಕೇಮ್ ಫಾರ್ ವ್ಯಾಕ್ಸಿನೇಷನ್ ಅಂತ. ನಂದು ಮೇಲ್ ಫಿಮೇಲ್ 2 ಬೇಬಿ ಇತ್ತು, ಇದು ರ್ಯಾಬಿಟ್ಸ್. ಸೊ ಅವ್ರು ಕೇಳಿದೆ, ಸರ್ ಹೌ ಮಚ್ ಯು ವಿಲ್ ಸ್ಪೆಂಡ್ ಫಾರ್ ಯುವರ್ pets? He told around 10,000 per month I will spend. Correct. So is that a burden for you? He told, it's my love. I am not a just pet owner. I am just parent. Correct. He told like that. Correct. And he took care of that pets like his own kids. Right. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ನಾನು ಅಷ್ಟೇ ಬೆಳಗಿಂದ ಸಂಜೆ ತನಕ ಕಾರ್ಪೊರೇಟ್ ಜಾಬ್, ಆಫೀಸಿಂದ ಸಂಜೆ ಮನೆಗೆ ಬರ್ತೀವಲ್ಲ, ಏನೋ ರ್ಯಾಬಿಟ್ಸ್ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಇಟ್ಸ್ ಲೈಕ್ ಬ್ರೈನ್ ಬೂಸ್ಟರ್. ಎಕ್ಸಾಕ್ಟ್ಲಿ. ಸ್ಟ್ರೆಸ್ ಬೂಸ್ಟರ್, ಬ್ರೈನ್ ಬೂಸ್ಟರ್, ಏನ್ ಬೇಕಾದ್ರೂ ಕರಿಬಹುದು ನಾವು ಅದನ್ನ. ಹೌದು. ನಾವು ಅನ್ಕೊಂಡಿದೀವಿ ಅಷ್ಟೇ, ಪೆಟ್ಸ್ ನ ನಾವು ಏನೋ ಮನೆಗೆ ಇಟ್ಕೋಬೇಕು, ನೋಡ್ಕೋಬೇಕು, ಆ ತರ ನೋಡ್ಕೋಬಾರ್ದು. ಹೌದು. ನನ್ನ ಪರ್ಸನಲ್ ಸಜೆಷನ್ ಏನು ಅಂತಂದ್ರೆ, ನೀವು ಪೆಟ್ ನ ಸಾಕ್ತಿದ್ದೀರಾ ಅಂದ್ರೆ ಆಸ್ ಎ ನಿಮ್ ಮನೇಲಿರುವಂತ ಕಿಡ್ ನ ಯಾವ ತರ ನೋಡ್ತೀರಾ ಅದೇ ತರ ನೋಡಿ. ಖಂಡಿತ. ಸೊ ನನಗೇನೋ ಯಾರೋ ಸಾಕಿದ್ದಾರೆ, ನಾನು ತಗೊಬಂದ್ ಸಾಕ್ತೀನಿ, ಅದು ನನಗ್ ಬೇಕಾಗಿದೆ ಅನ್ನೋ ತರ ಮಾಡಕ್ ಹೋಗ್ಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನೀವು ಸಾಕ್ತೀರಾ ಅಂದ್ರೆ ಸಾಕಿ. ಇನ್ ಕೇಸ್ ಸಾಕಕ್ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ತಗೊಬನ್ನಿ. ವಿ ವಿಲ್ ಚೆಕ್ಔಟ್ ವಿತ್ ಒಂದು ಒಳ್ಳೆ ಮನೆ ನೋಡೋಣ. ಅಲ್ಲಿ ಅಡಾಪ್ಷನ್ ಅಂತ ಆಪ್ಷನ್ ಇದೆ. ಆ ಅಡಾಪ್ಷನ್ ಅಂತ ನಾವು ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮ್ ತಗೊಂಡು ಅದ್ರ ಬೇಸ್ ಮೇಲೆ ಫಾರ್ಮಾಲಿಟೀಸ್. ವೆರಿ ಗುಡ್. ಸೊ ಇನ್ನೊಂದೇನಪ್ಪಾ ಅಂದ್ರೆ, ಅನ್ಕಂಡೀಷನಲ್ ದಿ ಪೆಟ್ ಸ್ಟೋರ್ ಸ್ಪೆಷಾಲಿಟಿ ಏನು ಅಂದ್ರೆ, ವಿ ಡೋಂಟ್ ಬೈ ಅಂಡ್ ಸೆಲ್ ದ ಪೆಟ್ಸ್. ವೆರಿ ಗುಡ್. ಓಕೆ. ಸೊ ಪೆಟ್ಸ್ ಏನಾದ್ರು ಬರುತ್ತೆ ಅಂತಂದ್ರೆ, ಸೊ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಇಷ್ಟು 3 years ಇಂದ ನಾವ್ ಏನು ಜರ್ನಿ ಮಾಡಿದೀವಿ, ಆಲ್ಮೋಸ್ಟ್ ಹಾರ್ಡ್ಲಿ 70 to 80 ಪೆಟ್ಸ್ ನಾವು ಅಡಾಪ್ಷನ್ ಕೊಟ್ಟಿದೀವಿ. ವೆರಿ ಗುಡ್. ಸೊ ದೇ ಆರ್ ಇಂಟು ಆಲ್ವೇಸ್ ಓಪನ್ ಅವರ್ ಡೋರ್ಸ್ ಟು ಗೆಟ್ ಅ ಪೆಟ್ಸ್ ಫಾರ್ ಎನಿ ಸರ್ವಿಸಸ್. ವೆರಿ ಗುಡ್. ಸೊ ವಿ ಹ್ಯಾವ್ ಅ ಸರ್ವಿಸಸ್ ಲೈಕ್
ನಮ್ಮಲ್ಲಿ ಹೇಳ್ಬೇಕು ಅಂತಂದ್ರೆ ಶಕ್ಕೀರ್ ಎಲ್ಲಾ ಪ್ರಾಡಕ್ಟ್ಸ್ ಫುಡ್ ಪ್ರಾಡಕ್ಟ್ಸ್ ಇದೆ ನಮ್ ಕಡೆ. ಮಲ್ಟಿಪಲ್ ಬ್ರ್ಯಾಂಡ್ಸ್ ಸಿಗುತ್ತೆ ನಿಮಗೆ. ಸೊ ಮಲ್ಟಿಪಲ್ ಬ್ರ್ಯಾಂಡ್ಸ್ ಜೊತೆಗೆ ನೀವು ಚೆಕ್ಔಟ್ ಮಾಡಬಹುದು. ಆಕ್ಸೆಸರೀಸ್ ಇದೆ, ಕೇಜಸ್ ಇದೆ, ಲೈಕ್ ಕೂಮ್ಸ್ ಇದೆ, ಬೆಲ್ಸ್ ಇದೆ, ಟಾಯ್ಸ್ ಇದೆ. ಸೊ ನೀವು ಏನ್ ಬೇಕಾದ್ರೂ ನೋಡ್ಬೋದು. ಇಲ್ಲಿ ನೋಡ್ತಾ ನೀವು ಹೋಗ್ಬೋದು. ಬ್ರ್ಯಾಂಡ್ ವಿತ್ ಪೆಟ್ ಸ್ಟಾರ್ ಅಂತ ಬ್ರ್ಯಾಂಡ್ ಇದೆ. ಅದು ಬಿಟ್ರೆ ನಿಮಗೆ ಪ್ಯೂರ್ ಪೆಟ್ ಅಂತ ಬ್ರ್ಯಾಂಡ್ ಇದೆ. ಅಲಾಂಗ್ ವಿತ್ ಅವರು ಬೋನ್ಸ್ ಹೋಗ್ತಾರೆ, ಲೈಕ್ ಡೆಂಟಾ ಕ್ಲೀನಿಂಗ್ಸ್ ಆ ತರ ಏನಾದ್ರು ಸ್ಟಿಕ್ಸ್ ಬೇಕಾದ್ರೆ ಸ್ಟಿಕ್ಸ್ ಹೋಗ್ಬೋದು. ಫುಡ್ ಪ್ರಾಡಕ್ಟ್ಸ್ ಇದೆ. ಸೊ ಮೈನ್ ಬ್ರ್ಯಾಂಡ್ ಅಂತ ಮಳ್ಳೆಗಳು ಸೊ ನೀವು ಹೋಗ್ತೀನಿ ಅಂತಂದ್ರೆ ರಾಯಲ್ ಕೆನನ್ ಇದೆ. ಕ್ಯಾಟ್ ಫುಡ್ ಬಂದು ಈ ಸೆಕ್ಷನ್ ಪೂರಾ ನಿಮ್ಗೆ ಮಿಯೋ ಸಿಗುತ್ತೆ. ಅಡಲ್ಟ್ಸ್ ಗೋಸ್ಕರನ ಇದು ಸರ್? ಇದು ಬಂದು ನಿಮ್ಗೆ ಏನಾಗುತ್ತೆ ಅಂದ್ರೆ ದೇರ್ ಆರ್ ಬ್ರ್ಯಾಂಡ್. ಇದು ರಾಯಲ್ ಕೆನನ್ ಬ್ರ್ಯಾಂಡ್ ಅಂತ ಕರೀತಾರೆ. ಇದ್ರಲ್ಲಿ ಬಂದು ನಿಮ್ಗೆ ಸ್ಟಾರ್ಟರ್ ಅಂತ ಬರುತ್ತೆ, ಮಿನಿ ಅಂತ ಬರುತ್ತೆ, ಪಪ್ಪಿ ಅಂತ ಬರುತ್ತೆ, ಅಡಲ್ಟ್ ಅಂತ ಬರುತ್ತೆ. ಸೊ ನಿಮಗೆ 4 ತರ ಬ್ರ್ಯಾಂಡ್ಸ್ ಬರುತ್ತೆ. ಸೊ ಅದರಲ್ಲಿ ಸ್ಟೇಜಸ್ ಸ್ಟಾರ್ಟರ್, ಪಪ್ಪಿ, ಮಿನಿ, ಅಡಲ್ಟ್ ಆ ತರ ಸ್ಟೇಜಸ್ ಬರುತ್ತೆ. ನಿಮ್ಗೆ ನೆಕ್ಸ್ಟ್ ಹೋದ್ರೆ ಕಿಟನ್ಸ್ ಬಂದು ಮಿಯೋ ಫುಡ್ಸ್ ಅಂದ್ರೆ ಲೈಕ್ ಇದು ಬಂದು ಓನ್ಲಿ ಫಾರ್ ಕ್ಯಾಟ್ಸ್. ಕ್ಯಾಟ್ಸ್ ಅಲ್ಲಿ ಬಂದು ದೇರ್ ಆರ್ ಬ್ರ್ಯಾಂಡ್ಸ್ ಲೈಕ್ ವಿತ್ ದೇ ಚೂಸ್. ಅವ್ರು ಯಾವ್ದು ಚೂಸ್ ಮಾಡಿ ಅವರು ತಿಂದು ಅಡಿಕ್ಷನ್ ಮಾಡ್ಕೊಂಡಿರ್ತಾರೆ ಆ ತರ ಅವರು ಎಲ್ಲಾ ಸ್ಪೀಸೀಸ್ ಕ್ಯಾಟ್ಗೂ ಕೊಡಬಹುದು. ಹೌದು ಅದೇ ಹೌದು. ಅವರು ಅಭ್ಯಾಸ ಮಾಡ್ಸಿರ್ತಾರೆ ಮನೆಯಲ್ಲಿ, ಯಾವ ಫುಡ್ ತಗೊಂಡು ಅಭ್ಯಾಸ ಮಾಡ್ಸಿರ್ತಾರೋ ಅದನ್ನ ಕೊಡಬಹುದು. ಇನ್ ಮೈ ನೈಬರ್ ಐ ಹ್ಯಾವ್ ದಿಸ್ ಪರ್ಷಿಯನ್ ಕ್ಯಾಟ್. ಸೊ ದೇ ಯೂಸ್ ಟು ಹ್ಯಾವ್ ದಿಸ್ ಒನ್ ಮಿಯೋ. ಕೊಡಬಹುದು ಸರ್, ಕೊಡಬಹುದು ಶಕೀರ್. ಅದು ಕೊಡಬಹುದು. ಇದರಲ್ಲಿ ಅಡಲ್ಟ್ ಅಂತ ಕಿಟನ್ ಎರಡು ಬರುತ್ತೆ. ಅದ್ರ ಆದ್ಮೇಲೆ NND ಅಂತ ಮೈನ್ ಬ್ರ್ಯಾಂಡ್ ಬರುತ್ತೆ. ಇದು ಬಂದು ಸೇಮ್ ಆಸ್ ಇಟ್ ಇಸ್ ರಾಯಲ್ ಕೆನನ್ ಯಾವ ತರ ಒಂದು ಬ್ರ್ಯಾಂಡು, ಇದು ಒಂಥರ NND ಅಂತ ಬ್ರ್ಯಾಂಡು. ಇದರಲ್ಲಿ ನಿಮಗೆ ಕ್ಯಾಟ್ ಫುಡ್ ಮತ್ತೆ ಡಾಗ್ ಫುಡ್ ಎರಡು ಬರುತ್ತೆ. ಪೊಮೊಗ್ರಾನೇಟ್ ಇದೆ ಫ್ರೆಂಡ್ಸ್. ಅದ್ರ ಜೊತೆಗೆ ಇನ್ನೊಂದು ನೆಕ್ಸ್ಟ್ ಬ್ರ್ಯಾಂಡ್ ಬಂದು ಮ್ಯಾಟಿಸ್ ಅಂತ ಕರಿತೀವಿ. ಅದು ಒಂದು ಕ್ಯಾಟ್ ಫುಡ್ ಬ್ರ್ಯಾಂಡ್. ಅದರಲ್ಲೂ ನಿಮಗೆ ಫ್ಲೇವರ್ಸ್ ವೈಸ್ ಅಲ್ಲಿ ಬರುತ್ತೆ. ಒಂದು ಬಂದು ಸ್ಯಾಲ್ಮನ್ ಫ್ಲೇವರ್ ಬರುತ್ತೆ, ಒಂದು ಬಂದು ನಿಮಗೆ ಚಿಕನ್ ಅಂಡ್ ರೈಸ್ ಫ್ಲೇವರ್ ಅಲ್ಲಿ ಬರುತ್ತೆ. ಸೊ ಅದರಲ್ಲಿ ಕ್ಯಾಟ್ ಫುಡ್ಸ್ ಅಲ್ಲಿ ಅಡಲ್ಟ್ ಅಂಡ್ ಕಿಟನ್ ಎರಡು ವೇರಿಯಂಟು ಇರುತ್ತೆ. ಅದಾದ್ಮೇಲೆ ಪುರಿನಾ ಸೂಪರ್ ಕೋಟ್, ಇದು ಬಂದು ನಿಮಗೆ ಡಾಗ್ ಫುಡ್. ಸೊ ಅದರಲ್ಲೂ ನೀವು ಲೈಕ್ ಬೈ 1 get 1 ಫ್ರೀ ಬರುತ್ತೆ. ಸಮ್ಟೈಮ್ಸ್ ಆಫರ್ಸ್ ಕೂಡ ರನ್ ಆಗ್ತಾ ಇರುತ್ತೆ ನಮ್ಮಲ್ಲಿ. ಅದೇ ನಾವು ಒಂದೇ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಅಂತ ಹೇಳಿಲ್ಲ. ಸೊ ಕಸ್ಟಮರ್ ರಿಕ್ವೈರ್ಮೆಂಟ್, ಕಸ್ಟಮರ್ ಫುಲ್ಫಿಲ್ ಏನ್ ಬೇಕೋ ಅದರಲ್ಲಿ ನಮ್ಗೆ ನೆಕ್ಸ್ಟ್ ಬ್ರ್ಯಾಂಡ್ ಕಸ್ಟಮರ್ ರಿಕ್ವೈರ್ಮೆಂಟ್ ಯು ವಿಲ್ ಡು ದ ಕಸ್ಟಮೈಸೇಷನ್. ಎಸ್ ಎಕ್ಸಾಕ್ಟ್ಲಿ. ಓಕೆ. ಅದ್ರ ಜೊತೆಗೆ ನಮ್ಮ ಹತ್ರ ಗ್ರೈಂಡ್ ಜೀರೋ ಪ್ಯೂರ್ ಫ್ರೀಡಮ್ ಅಂತ ಒಂದು ಬ್ರ್ಯಾಂಡ್ ಇದೆ. ಅದು ಅಷ್ಟೇ ಕ್ಯಾಟ್ ಫುಡ್ ಅವೈಲೇಬಲ್ ಇರುತ್ತೆ ಮತ್ತೆ ಡಾಗ್ ಫುಡ್ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಬಂದಾಗ ಡ್ರೂಲ್ಸ್. ನಿಮಗೆ ಗೊತ್ತಿದೆ ಯೂಶಲಿ ಎಲ್ಲಾ ಮಲ್ಟಿಪಲ್ ಬ್ರ್ಯಾಂಡ್ಸ್ ಅಲ್ಲೂ ಡ್ರೂಲ್ಸ್ ಅನ್ನೋ ಬ್ರ್ಯಾಂಡ್ಸ್ ಈಗ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಓಡ್ತಿದೆ. ಸೊ ಅದೇ ತರನೇ ಈಗ ಆಫರ್ ಇದೆಯಾ ಈಗ? ಸರ್ ಆಫರ್ ಇದೆ. ಆಫರ್ ಅಂತಂದ್ರೆ ಇದು ಬಂದು ನಿಮಗೆ ಡಾಗ್ ಅಲ್ಲಿ ಆಫರ್ ಇಲ್ಲ. ಸೊ ಕ್ಯಾಟ್ ಫುಡ್ ಏನ್ ಬರುತ್ತಲ್ಲ ಶಕೀರ್, ಕ್ಯಾಟ್ ಫುಡ್ ಅಲ್ಲಿ ಒಂದು ಬೆಸ್ಟ್ ಆಫರ್ ಅಂತ ಕೊಟ್ಟಿದ್ದಾರೆ ಅವ್ರು ಬಂದು. ಲೈಕ್ ಏನು 3 kg ಪ್ಯಾಕ್ ತಗೊಳ್ತಾರೆ ಅವ್ರಿಗೆ ಲಿಟರ್ಸ್ ಅನ್ನೋದು ಬರ್ಡನ್ ಆಗಿರುತ್ತೆ. ಕ್ಯಾಟ್ಗೆ ಏನಪ್ಪಾ ಅಂತಂದ್ರೆ ಅವರು ಲೈಕ್ ಹೊರಗೆ ಹೋಗಕ್ಕಾಗಲ್ಲ, ಮನೆಯಲ್ಲೇ ಕೂತ್ಕೊಂಡು ಇದ್ ಮಾಡ್ಬೇಕು ಅಂತಂದ್ರೆ ಲಿಟರ್ಸ್ ಅಂತ ಬರುತ್ತೆ, ಸ್ಯಾಂಡ್ ಅಂತ ಕರಿತೀವಿ ಅದು. ಸೊ ಒಂದು ಟ್ರೇ ಅಲ್ಲಿ ಅದನ್ನ ಇಟ್ಬಿಟ್ಟು ಕೂರ್ಸಿದ್ರೆ ಅದು ಪಾಟಿ ಎಲ್ಲ ಅಲ್ಲೇ ಮಾಡ್ಕೊಳ್ಳುತ್ತೆ. ಆ ತರ ಫೆಸಿಲಿಟಿ ಇರುವಾಗ ಅವ್ರಿಗೆ ಅದು ಇನ್ನೊಂದು ಎಕ್ಸ್ಟ್ರಾ ತಗೋಬೇಕಲ್ವಾ ಅನ್ನೋ ಪ್ರಾಬ್ಲಮ್ ಇಲ್ಲದೆ ಹೋಗ್ಲಿ ಅಂತೇಳಿ ರೂಲ್ಸ್ ಅವ್ರು ಏನ್ ಮಾಡಿದಾರೆ, ಅವರು ಬೈ 3 kg ಆಫ್ ಅ ಪ್ಯಾಕ್ ವಿತ್ ದ ವರ್ತ್ ಆಫ್ 575 rupees ಆಫ್ ಅ ಲಿಟರ್ ವಿಲ್ ಬಿ ಅ ಫ್ರೀ. ವೆರಿ ಗುಡ್. ಸೊ ಅದೊಂದು ಕರೆಂಟ್ಲಿ ಆಫರ್ ರನ್ ಆಗ್ತಿದೆ. ಅದಾದ್ಮೇಲೆ ದರ್ ಆರ್ ಬ್ರ್ಯಾಂಡ್ಸ್ ವಿತ್ ಗ್ರೇವಿ. ಇಷ್ಟೊತ್ತು ನಾವು ಮಾತಾಡಿದ್ದೆಲ್ಲಂತಹ ಡ್ರೈ ಫ್ರೂಟ್ಸ್. ಈಗ ನಾವ್ ಏನ್ ಮಾತಾಡ್ತಿದೀವಿ ಇದೆಲ್ಲ ವೆಟ್ ಫುಡ್ ಆಗಿರುತ್ತೆ. ವೆಟ್ ಫುಡ್ಸ್ ಗ್ರೇವಿ ಅಂತ ಕರಿತೀವಿ. ಸಮೀರ್ ನಾವು ಡ್ರೈ ಫುಡ್ ಕೊಟ್ಟಿರ್ತೀವಿ, ಅವ್ರು ತಿಂದು ಅಭ್ಯಾಸ ಆಗಿರುತ್ತೆ. ಸೊ ಬೋರ್ ಒಂದೇ ಫುಡ್ ನಾವು ಕೊಡ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭ ಬಂದಾಗ ನಾವು ಡ್ರೈ ಫ್ರೂಟ್ಸ್ ಪ್ಲಸ್ ಅದ್ರ ಜೊತೆಗೆ ವೆಟ್ ಫುಡ್ ಕೂಡ ಕೊಡ್ಬೋದು. ಸೊ ವೆಟ್ ಫುಡ್ಸ್ ಅಲ್ಲಿ ನಿಮಗೆ ಮಲ್ಟಿಪಲ್ ಫ್ಲೇವರ್ಸ್ ಬರುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ಲೈಕ್ ಶಿಬಾ ಪ್ರಾಡಕ್ಟ್ಸ್ ಇದೆ, ಮಿಯೋ ಪ್ರಾಡಕ್ಟ್ಸ್ ಇದೆ, ರಾಯಲ್ ಕೆನನ್ ಇದೆ. ಅದರಲ್ಲಿ ಕ್ಯಾಟ್ಗೂ ಬರುತ್ತೆ, ಡಾಗ್ಗೂ ಬರುತ್ತೆ. ಸೊ ಅದು ಬಂದ್ರೆ ನೆಕ್ಸ್ಟ್ ಪೆಡಿಗ್ರಿಯಲ್ಲೂ ಬರುತ್ತೆ ಗ್ರೇವಿ ಫುಡ್ಸ್. ಮತ್ತೆ ಬೆಲೆಟೋ ಅಂತ ಒಂದು ಬರುತ್ತೆ, ಮೋಚಿ ಅಂತ ಪ್ರಾಡಕ್ಟ್ ಬರುತ್ತೆ. ಅದು ಮಾರ್ಕೆಟ್ ಅಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಯೂಶಲಿ ಎಲ್ಲಾ ಪೇರೆಂಟ್ಸ್ಗೂ ಗೊತ್ತಿರೋದು ಒಂದೇ ಪ್ರಾಡಕ್ಟ್. ಈಗ ಟೂತ್ ಪೇಸ್ಟ್ ಅಂದ್ರೆ ಕಾಲ್ಗೇಟ್ ಅದೊಂಥರನೇ ಹಳ್ಳಿ ಕಡೆ ಯಾರಿಗೂ ಕಾಲ್ಗೇಟ್ ಅಂದ್ರೆ ಅಂತಾನೆ ಗೊತ್ತು, ಟೂತ್ ಪೇಸ್ಟ್ ಅನ್ನೋದು ಗೊತ್ತೇ ಇಲ್ಲ. ಹಂಗೆ ಕೋಕೋನಟ್ ಇದು ಅಂತಾರೆ ಪ್ಯಾರಾಶೂಟ್. ಹೌದು, ಅದೇ ತರನೇ ಎಲ್ಲಾರ್ಗು ಏನಾಗಿದೆ ಅಂದ್ರೆ ಪೆಟ್ ಪೇರೆಂಟ್ಸ್ ಗೆ ಒಂದೇ ಪ್ರಾಡಕ್ಟ್ ಗೊತ್ತಿದೆ, ಅದು ಪೆಡಿಗ್ರಿ ಅಂತ. ಸೊ ಹೊರಗೆ ತುಂಬಾ ಇದಾವೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ ಪೆಟ್ ಪೇರೆಂಟ್ಸ್ ನ ಆದಷ್ಟು ಪೆಟ್ ಶಾಪ್ಸ್ ಗೆ ವಿಸಿಟ್ ಮಾಡಬೇಕು. ಹೌದು. ಸೊ ಅಡಿಕ್ಷನ್ ಹೆಂಗಾಗಿರ್ತಾರೆ ಅಂದ್ರೆ ಪೆಟ್ ಪೇರೆಂಟ್ಸ್ ಮನೆ ಊಟಕ್ಕೆ ಅಡಿಕ್ಷನ್ ಆಗಿರ್ತಾರೆ. ಸೊ ನಾವು ಏನ್ ಊಟ ಕೊಡ್ತೀವಿ ಕ್ಯಾಲ್ಕುಲೇಷನ್ ಪ್ರಕಾರ ಹೋದ್ರೆ ಕೂಡ ನಮ್ಮ ಊಟಕ್ಕೂ ಮತ್ತೆ ಇಲ್ಲಿ ಸಿಗುವಂತ
ಪ್ಯಾಕೆಟ್ ಫುಡ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೇಮ್ ಬ್ಯಾಲೆನ್ಸ್ ಆಫ್ ಅಮೌಂಟ್ ವಿಲ್ ಬಿ ಅ ಸೇಮ್. ವೆರಿ ಗುಡ್. ಸೊ ಈಗ ಫಾರ್ ಎಕ್ಸಾಂಪಲ್ 1 kg ಚಿಕನ್ ತಗೊಳ್ತೀನಿ ಅಂದ್ರೆ 250 ರೂಪಾಯಿಂದ 300 ರೂಪಾಯಿ ಆಗುತ್ತೆ. ಹೌದು, ಖಂಡಿತ. ಹಾರ್ಡ್ಲಿ ರೈಸು ಅಂತ ತಗೊಂಡು 1 kg ಹೋದ್ರು ಕೂಡ 50ರಿಂದ 60 ರೂಪಾಯಿ 1 kg ಆಗುತ್ತೆ. ಸೊ ಅದ್ರ ಜೊತೆಗೆ ತರಕಾರಿ ಅದು ಇದು ಅಂತ ಹೋದ್ರು ಕೂಡ ಹಾರ್ಡ್ಲಿ ಒಂದು 100 ರೂಪೀಸ್ ಆಗುತ್ತೆ. ಅದೇ ನಿಮ್ಗೆ 1 kg ಫುಡ್ ಬಂದೆ ನಿಮ್ಗೆ 600 to 700 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ಒಂದು ಟೈಮ್ ಇದನ್ನ ಕೊಟ್ಟಾಗ ಏನಾಗುತ್ತೆ, ಬ್ಯಾಲೆನ್ಸ್ಡ್ ಆಗುತ್ತೆ. ಯೂಶಲಿ ಫುಡ್ ಕೊಡ್ತೀವಿ ಅಂತಂದ್ರೆ ಎವ್ರಿ ಟೈಮ್ ಸಾರಿ ಟು ಇಂಟರಪ್ಟ್, ಫ್ಯೂ ಪೀಪಲ್ಸ್ ಆರ್ ಅಫ್ರೇಡ್ ಲೈಕ್ ಪ್ಯಾಕೇಜ್ ಫುಡ್ ಅಲ್ಲಿ ಏನಾದ್ರು ಇದು ಇರ್ಬೋದಾ ಶಕೀರ್? ಏನಾಗತ್ತೆ ಅಂತಂದ್ರೆ ನಾವು ಊಟ ಕೊಡ್ತೀವಲ್ಲ, ಊಟ ಕೊಡುವಾಗ ಎಲ್ಲಾ ಊಟನೂ ನಾವು ಅದರಲ್ಲೇ ವಿಟಮಿನ್ಸು, ಪ್ರೋಟೀನ್ಸು, ಅದಕ್ಕೆ ಕ್ಯಾಲ್ಸಿಯಂ ಏನೇನ್ ಬೇಕು ಅನ್ನೋದು ನಾವು ಎಲ್ಲಾನು ಅದರಲ್ಲೇ ಕೊಡ್ಲಿಕ್ಕೆ ಆಗಲ್ಲ. ಸೊ ಯಾವ್ದ್ರಲ್ಲಿ ಏನೇನಿದೆ ಎಲ್ಲ ಡಿಫ್ರೆಂಟ್ ಆಗಿ ಕೊಡ್ಬೇಕಾಗತ್ತೆ. ಸೊ ಪ್ಯಾಕೆಟ್ ಫುಡ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಹೌದು, ಎಲ್ಲ ಡಾಕ್ಟರ್ಸ್ ಎಲ್ಲ ಚೆಕ್ ಮಾಡಿ ಅದರದ ಏನಿದೆ ಅಂತ ಅಂದ್ಬಿಟ್ಟು ಪೆಟ್ಸ್ ಮೇಲೆ ಕೊಟ್ಟು ಅದ್ರದ್ದು ಕಂಟೆಂಟ್ಸ್ ಎಲ್ಲ ಚೆಕ್ ಮಾಡಿ ಅದಾದ್ಮೇಲೆ ಕೊಡ್ತಾರೆ. ಈಗ ನೋಡಿ ಸಪರೇಟ್ ಆಗಿ ಅಂತ ಹೋದ್ರೆ ನೀವು ಇಲ್ಲಿ ಕ್ಯಾಟ್ಗೆ ಫುಡ್ ನೋಡ್ತಿದ್ದೀರಾ ಈಗ. ಸೊ ಕ್ಯಾಟ್ ಫುಡ್ ನೀವು ಕೊಡ್ತೀನಿ ಅಂತಂದ್ರೆ ಸಪರೇಟ್ ಆಗಿ ನೀವು ಎಲ್ಲ ಕ್ಯಾರೆಟ್, ಬೀನ್ಸ್ ಇವೆಲ್ಲ ಕಟ್ ಮಾಡಿ ಓಮ್ಲಿ ಫುಡ್ ಕೊಡ್ತೀರಾ. ಅದೇ ನೋಡಿ ಇದರಲ್ಲೇ ಸೇಮ್ ಕಂಟೆಂಟ್ ಇರುತ್ತೆ. ಸೊ ಏನೇನ್ ಪ್ರಾಡಕ್ಟ್ಸ್ ಅಲ್ಲಿ ಏನೇನ್ ಕೊಡಬೇಕು ಎಲ್ಲ ಒಂದೇ ಫುಡ್ ಅಲ್ಲೇ ಇನ್ಕ್ಲೂಡ್ ಆಗಿದೆ. ಸೊ ಕಂಪ್ಲೀಟ್ ಆಗಿ ಏನೇನ್ ಇಂಟಿಗ್ರೆಂಟ್, ಏನೇನ್ ಕಾಂಪೋನೆಂಟ್ಸ್ ಬೇಕಾಗುತ್ತೆ. ಹೌದು. ಸೊ ಕಾರ್ಬೋಹೈಡ್ರೇಟ್ ಎಷ್ಟು ಬೇಕು, ಪ್ರೋಟೀನ್ ಎಷ್ಟು ಬೇಕು, ಫ್ಯಾಬ್ರಿಕ್ಸ್ ಎಷ್ಟು ಬೇಕು, ಕಂಪ್ಲೀಟ್ ಆಗಿ ಇದರಲ್ಲಿ ಮಿಕ್ಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಹುಡುಕಿ ಪ್ರಾಡಕ್ಟ್ಸ್ ಅಲ್ಲಿ ಮನೆ ಊಟ ಕೊಡೋ ಬದಲು ಪ್ಯಾಕೆಟ್ ಊಟನ ಒನ್ ಡೇ ನೀವು ಮಾಡ್ಕೋಬಹುದು. ಅದ್ರಲ್ಲಿ ಏನು ಪ್ರಾಬ್ಲಮ್ ಇರಲ್ಲ. ಇನ್ ಕೇಸ್ ಹಂಗೇನಾದ್ರು ಇತ್ತು ಅಂದ್ರೆ ಯು ಕ್ಯಾನ್ ಗೋ ಫಾರ್ ಅ ಸಜೆಷನ್ ಆಫ್ ಅ ಡಾಕ್ಟರ್ಸ್. ಎಕ್ಸಾಕ್ಟ್ಲಿ. ಡಾಕ್ಟರ್ ಇದಾರೆ ನಮ್ಮ ಕಡೆ, ಬನ್ನಿ ನೀವು ಚೆಕ್ ಮಾಡಿ ಯಾವ ಫುಡ್ ಕೊಟ್ರೆ ಏನು ಎತ್ತ ಡೀಟೇಲ್ಸ್ ತಗೊಳ್ಳಿ. ಪೆಟ್ ಡೇ ಕೇರ್ ಕೂಡ ಇದೆ ಅಂತ ಸರ್ ನಮ್ಮ ಹತ್ರ ಶಕೀರ್ ಡೇ ಕೇರ್ ಇದೆ, ಬೋರ್ಡಿಂಗ್ ಇದೆ. ಸಮ್ವೇರ್ ಯಾರೋ ಪೆಟ್ಸ್ ಸಾಕಾಗ್ಲಿಲ್ಲ ತಗೊಂಬಂದ್ ಬಿಡ್ತಾರೆ. ಸೊ ಅಂತ ಪೆಟ್ಸ್ಗೂ ನಾವು ಅಡಾಪ್ಷನ್ಸ್ ಮಾಡ್ಕೊಂಡು ಒಳ್ಳೆ ಮನೆ ನೋಡಿ ಒಳ್ಳೆ ಮನೆಗೆ ನಾವು ಕೊಡ್ತೀವಿ. ಗುಡ್ ಇನಿಷಿಯೇಟಿವ್. ಥ್ಯಾಂಕ್ ಯು ಶಕೀರ್. ಅಂಡ್ ಐ ನೀಡ್ ಅ ಸಪೋರ್ಟ್ ಆಫ್ ಯುವರ್ಸ್ ಆಲ್ಸೋ. ಯು ಪೀಪಲ್ ಆರ್ ಸಪೋರ್ಟಿಂಗ್ ಮೋರ್. ಅದು ನೆಕ್ಸ್ಟ್ ಪ್ರಾಡಕ್ಟ್ ಅಂತ ಹೋದ್ರೆ ನಿಮಗೆ ವೆಟ್ ಫುಡ್ಸ್ ಅಲ್ಲಿ ಜರಾಯಿ ಅಂತ ಬರುತ್ತೆ, ಸ್ಮಾರ್ಟ್ ಆರ್ಟ್ ಅಂತ ಬರುತ್ತೆ, ಕೆನನ್ ಕ್ರೀಕ್ ಅಂತ ಬರುತ್ತೆ. ಈಗ ನೆಕ್ಸ್ಟ್ ಹೊಸದಾಗಿ ಬಂದು ವೆಟ್ ಪ್ರೋ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ನಮಗೆ ಯಾವ ತರ ಡಿಸೀಸಸ್, ಅಲರ್ಜೀಸ್ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಆ ತರ ಏನಾದ್ರು ಇತ್ತು ಅಂದ್ರೆ ಅದರಲ್ಲೂ ಕೂಡ ಒಬೆಸಿಟಿ ಆಗಿರ್ಬೋದು, ಎಪೆಥೆಟಿಕ್ ಆಗಿರ್ಬೋದು, ಅದರಲ್ಲಿ ಕೂಡ ಎಸ್ ಶಕೀರ್ ಇದು ಬಂದು ನಿಮಗೆ ಗ್ಯಾಸ್ಟ್ರಿಕ್ ಕಂಟ್ರೋಲ್ ಮಾಡುತ್ತೆ ಡಾಗ್ಗೆ. ದಿಸ್ ಇಸ್ ಕಾಲ್ಡ್ ಒಬೆಸಿಟಿ ಫುಡ್. ನೋಡಿ ನಾವು ಗ್ಯಾಸ್ಟ್ರಿಕ್ ಆದಾಗ ಓಮಿ ತಿಂತೀವಲ್ಲ, ಅದೇ ತರ ಇವ್ರಿಗೋಸ್ಕರ ಏನೋ ಗ್ಯಾಸ್ಟ್ರಿಕ್ ಆದ್ರೆ, ಏನಾದ್ರೂ ಒಬೆಸಿಟಿ ಆದ್ರೆ ಇದು ಕೂಡ ಅವ್ರು ತಗೋತಾರೆ. ಸೊ ಇದು ಕೇರ್ ಆಗಿರುತ್ತೆ ನೋಡಿ. ಹೆಪಟಿಕ್ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು. ಹೌ ವಿಲ್ ಗೆಟ್ ಟು ನೋ ಗ್ಯಾಸ್ಟ್ರಿಕ್ ಇದೆ ಶಕೀರ್? ಹೆಂಗಾಗತ್ತೆ ಅಂದ್ರೆ ಪೆಟ್ಸು ಆಲ್ಮೋಸ್ಟ್ ಊಟ ಬಿಡ್ತಾರೆ. ಹೌದು. ನೀರ್ ಕನ್ಸಂಪ್ಷನ್ ಜಾಸ್ತಿ ಇರಲ್ಲ, ಕಡಿಮೆ ಆಗಿರುತ್ತೆ, ವೀಕ್ ಆಗ್ತಾ ಬರ್ತಾರೆ. ಸೊ ಅವ್ರನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಶಕೀರ್. ಸೊ ನಾವು ಮನೆಯಲ್ಲಿ ಮಕ್ಳು ಹೆಂಗೆ ಊಟ ಮಾಡಲ್ಲ, ಹೆಂಗೆ ಅಬ್ಸರ್ವ್ ಮಾಡ್ತಿರ್ತೀವಿ. ಸೊ ಅವ್ರನ್ನ ನಾವು ಆತರ ಟೇಕ್ ಕೇರ್ ಮಾಡಿದಾಗ ಅವ್ರದ್ದು ಇನ್ ಅಂಡ್ ಔಟ್ ಎಲ್ಲ ಕೂಡ ನಾವು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ತಿಳ್ಕೊಬಹುದು. ಸೊ ಹಾಗಾಗಿ ನಾವು ಡಾಕ್ಟರ್ ಸಜೆಷನ್ ಮೇಲೆನೆ ನಾವು ಇದನ್ನ ಕೊಡ್ತೀವಿ. ಸೊ ಫಸ್ಟ್ ನಾನೇನ್ ಹೇಳ್ತೀನಿ ಅಂದ್ರೆ ಚಾನ್ಸ್ ತಗೊಳಕ್ ಹೋಗ್ಬೇಡಿ. ಹೌದು, ಅವ್ರು ಸಿಕ್ಕಿದ್ದಾರೆ, ಅವರು ಹೆಲ್ತಿ ಆಗಿಲ್ಲ ಅಂದ್ರೆ ಫಸ್ಟ್ ವಿಸಿಟ್ ಫಾರ್ ಅ ಡಾಕ್ಟರ್. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ನಿಮ್ ಕ್ಲಿನಿಕ್ ಇದೆ, ನಮ್ದು ಕ್ಲಿನಿಕ್ ಇದೆ. ಟೈಮಿಂಗ್ಸ್ ಏನಂತ ಹೇಳ್ಬೋದಾ? ಈವ್ನಿಂಗ್ ಬಂದು 5 o'clock to 6 o'clock to 9 o'clock ವರೆಗೂ ಡಾಕ್ಟರ್ ವಿನಯ್ ಅಂತ ಇದ್ದಾರೆ. ಓಕೆ. ಸೊ ವೀಕ್ ಡೇಸ್ ಅವರು ಅವೈಲೇಬಲ್ ಇರ್ತಾರೆ ಈವ್ನಿಂಗ್ ಅಲ್ಲಿ. ಮಾರ್ನಿಂಗ್ ವೆಟರ್ನರಿ ಡಾಕ್ಟರ್. ಸಂಡೇ ಮಾತ್ರ ಅವರು ನಿಮಗೆ 9 o'clock to 1 o'clock ವರೆಗೂ ಅವೈಲೇಬಲ್ ಇರ್ತಾರೆ. ಓಕೆ. ಸೊ ಫ್ರೆಂಡ್ಸ್, ಏನೇ ಹೆಡ್ಏಕ್ ಬೇಡ, ನಿಮ್ಮ ಪೆಟ್ಟಿಗೆ ಏನೋ ಹುಷಾರಿಲ್ಲ ಅಂದರೆ ಇಲ್ಲೇ ಕರ್ಕೊಂಬರ್ಬೋದು. ಕಂಪ್ಲೀಟ್ ಆಗಿ ವಿ ಕ್ಯಾನ್ ಏಬಲ್ ಟು ಸೇ ದಿಸ್ ಒನ್ ಸ್ಟಾಪ್ ಸೊಲ್ಯೂಷನ್ಸ್ ಫಾರ್ ದ ಪೆಟ್ ಪೇರೆಂಟ್ಸ್, ರೈಟ್? ಸೊ ಕಂಪ್ಲೀಟ್ ಆಗಿ ಗ್ರೂಮಿಂಗ್ ಇದೆ, ಇಲ್ಲಿ ಡೇ ಕೇರ್ ಇದೆ. ಏನಾದ್ರು ಹುಷಾರಿಲ್ಲ ಅಂದರೆ ಕಂಪ್ಲೀಟ್ ಆಗಿ ಅವರು ನೋಡ್ಕೊಳ್ಳೋಕ್ಕೆ ಡಾಕ್ಟರ್ಸ್ ಕೂಡ ಬರ್ತಾರೆ. ಸೊ ಇದು ಬರ್ಬೋದು. ಇನ್ನೊಂದು ಲೊಕೇಶನ್ ಹೇಳ್ಬಿಡಿ ಸರ್. ಲೊಕೇಶನ್ ಬಂದು ಪ್ಲಸ್ ಇನ್ನೊಂದು ಏನು ಅಂತಂದರೆ ಶಕೀರ್, ಐ ನೀಡ್ ಟು ಟೆಲ್ ಯು ಒನ್ ಥಿಂಗ್. ನಮ್ಮ ಡಾಕ್ಟರ್ ಹೇಗಿದ್ದಾರೆ ಅಂತಂದರೆ, ಇನ್ ಕೇಸ್ ಬರೋಕ್ಕಾಗಲಿಲ್ಲ ಅಂದರೆ ವಿ ವಿಸಿಟ್ ಫಾರ್ ಅ ಹೋಮ್. ಓಕೆ. ಆ ಫೆಸಿಲಿಟಿ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಡಾಕ್ಟರ್ ಹೆಸಿಟೇಟ್ ಆಗಲ್ಲ. ಸೊ ಎನಿ ಟೈಮ್ ನಾವು ಕಾಲ್ ಮಾಡಿ ಅವ್ರಿಗೆ ಲೈಕ್ ಗೊತ್ತಿಲ್ಲ ಅಂದರೆ ದೇ ಕ್ಯಾನ್ ಕಾಲ್ ಅಸ್. ನೀವು ಬಂದಿರೋದು ಬಂದು ಗ್ರೀನ್ ಆಪಲ್ ಅಪಾರ್ಟ್ಮೆಂಟ್ ಆಪೋಸಿಟ್ ಅಲ್ಲೇ ನೀವು ಬಂದಿದ್ದೀರಾ. ನಂತರ ನೀವು ಇನ್ನೊಂದು ಹೊಸ ಶಾಪ್ನ ಓಪನ್ ಮಾಡಿದೀವಿ ಅಟ್ಟೂರ್ ಲೇಔಟ್ ಅಲ್ಲಿ. ಸೊ ಅವರು ಏನು ಅಂದರೆ ಪೆಟ್ ಪೇರೆಂಟ್ಸ್ ಎನಿ ಟೈಮ್ ಬೇಕಾದ್ರೂ ಫೀಲ್ ಫ್ರೀ ಆಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಾಲ್ ಮಾಡಿ ಡಯಲ್ ಮಾಡ್ಬೋದು. ಅಟ್ ಎನಿ ಟೈಮ್ ವಿಲ್ ಬಿ ರೆಸ್ಪಾಂಡಿಂಗ್ ದೆಮ್. ಬಿಕಾಸ್ ನಮ್ಮ ಕನ್ಸರ್ನ್ ಏನು ಅಂತಂದ್ರೆ ಪೆಟ್ಸ್ನ ಯಾವ ಥರ ನೋಡ್ಕೋಬೇಕು.
ಹೌದು. ಸೊ ಪ್ಲಸ್ ಇನ್ನೊಂದೇನೋ ನಮ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ, ಯೂಟ್ಯೂಬ್ ಐಡಿ ಇದೆ. ಸೊ ಅವರು ಸಬ್ಸ್ಕ್ರೈಬ್ ಆಗ್ಬೋದು. ಲೈಕ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಾನು ಹೇಳ್ತೀನಿ, ಆ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡ್ಕೊಂಡ್ರೆ ದೇ ವಿಲ್ ಗೆಟ್ ಅ ಇನ್ಫಾರ್ಮೇಶನ್ ಆಫ್ ಡೈಲಿ ಬೇಸಿಸ್. ನಾವು ಸ್ಟೇಟಸ್ ಅಪ್ಡೇಟ್ ಮಾಡ್ತಾ ಇರ್ತೀವಿ. ವಾಟ್ಸ್ಆಪ್ ಚಾನಲ್ ಇದೆಯಾ? ವಾಟ್ಸ್ಆಪ್ ಚಾನಲ್ ಇಲ್ಲ ಶಕೀರ್. ಪ್ಲೀಸ್ ಕ್ರಿಯೇಟ್ ದಟ್ ಒನ್. ಇನ್ ದಟ್ ವಿ ಕ್ಯಾನ್ ಏಬಲ್ ಟು ಪುಟ್ ದ ನೋಟಿಫಿಕೇಶನ್ಸ್ ಅಂಡ್ ಆಲ್. ಫೈನ್ ಏನಾದ್ರೂ ಹೊಸದಾಗಿ ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದ್ರು ಕೂಡ ಅದು ನಾವು ಕ್ಯಾಟ್ಲಾಗ್ಸ್ ಅಲ್ಲಿ ಮಾಡ್ತಿದೀವಿ. ಹೌದಾ? ಸೊ ಅದು ಇನ್ ಕೇಸ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಿದ ತಕ್ಷಣ ಅವರು ಅದ್ರಲ್ಲಿ ಚೆಕ್ ಮಾಡ್ಕೋಬಹುದು. ಪ್ರತಿಯೊಂದು ಪ್ರಾಡಕ್ಟ್ ಅಪ್ಡೇಟ್ ಆಗ್ತಾ ಇರುತ್ತೆ. ಪ್ಲಸ್ ಇನ್ನೊಂದೇನು ಅಂದ್ರೆ ನಮ್ಮ ಕಡೆ ಶಾಂಪೂಸ್ ಇದೆ. ಐ ವಿಲ್ ಪ್ಲೇಸ್ ದಿಸ್ ಒನ್. ವೇಟ್ ಎ ಮಿನಿಟ್. ಓಕೆ. ಹಾ